ಬೆಂಗಳೂರು ಹೊರವಲಯದಲ್ಲಿ ರಿಯಾಯಿತಿ ದರದಲ್ಲಿ ನಿವೇಶನ ಹಂಚಿಕೆ ಇವತ್ತಿನ ಬಜೆಟ್ನಲ್ಲಿ ಘೋಷಣೆಯಾಗಿದೆ. ಈ ವರ್ಷ 50,000 ನಿವೇಶನವನ್ನು ವಿತರಣೆ ಮಾಡ್ತೀವಿ ಅಂತ ಹೇಳ್ತಾ ಇದೆ ಸರ್ಕಾರ. ಆನೇಕಲ್ ತಾಲೂಕಿನ ಕೆಎಚ್ಪಿ ಸೂರ್ಯ ಸಿಟಿ ಬಳಿ ಸೈಟ್ ಅನ್ನು ಹಂಚಿಕೆ ಮಾಡ್ತಾರಂತೆ. ಘೋಷಣೆ ಆಗಿದೆ ಬಜೆಟ್ನಲ್ಲಿ. ನಮ್ಮ ಮನೆ ಯೋಜನೆ ಅಡಿ 50,000 ನಿವೇಶನಗಳ ಹಂಚಿಕೆಗೆ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಮುಂದಿನ 2 ವರ್ಷಗಳಲ್ಲಿ ಈ ನಿವೇಶನವನ್ನು ಹಂಚಿಕೆ ಮಾಡುವುದಕ್ಕೆ ರೂಪುರೇಷೆಯನ್ನು ಹಾಕಿಕೊಂಡಿದೆ ರಾಜ್ಯ ಸರ್ಕಾರ. ಈ ಮೂಲಕ ಬೆಂಗಳೂರು ಹೊರವಲಯದಲ್ಲಿ ಸೂರಿಲ್ಲದವರಿಗೆ, ನಿವೇಶನ ಇಲ್ಲದವರಿಗೆ ನಿವೇಶನ ಕಲ್ಪಿಸುವಂತಹ ಯೋಜನೆ. ಡೀಟೇಲ್ಸ್ ಕೊಡೋದಕ್ಕೆ ಸುಕೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಕೇಶ್, ಈಗಾಗಲೇ ಬೆಂಗಳೂರಿನಲ್ಲಿ ಯಾವ್ಯಾವ ರೀತಿ ನಿವೇಶನ ಹಂಚಿಕೆಯ ವಿಚಾರದಲ್ಲಿ BDA ಎಡವಟ್ಟುಗಳಾಗಿತ್ತು, ಕೆಲವು ನಿಮ್ಮ ಮನೆಗಳನ್ನು ಕಟ್ಟಿಸಿದ್ರು ಕೂಡ ಅವುಗಳಿಗೆ ಜನ ಬರದೇ ಇರೋದನ್ನು ಗಮನಿಸಿದ್ವಿ. ಈಗ ಈ ರಾಜ್ಯ ಸರ್ಕಾರದ ಘೋಷಣೆ ಹೇಗೆ ಇಂಪ್ಲಿಮೆಂಟ್ ಆಗಬಹುದು ಅಂತ ಹೇಳಿ? ಖಂಡಿತ, ಯಾಕಂದ್ರೆ ಇದು ಹೊಸ್ತು ಅಲ್ಲ. ಹಿಂದೆ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಅಂದ್ರೆ 2003 ಮತ್ತು 2018 ಅವಧಿಯಲ್ಲಿ ಕೂಡ ಸಾಕಷ್ಟು ಮನೆಗಳನ್ನು ಘೋಷಣೆ ಮಾಡಿದಂಥದ್ದು. ಅದು ಕೆಲವು ಮನೆ ವಿತರಣೆ ಆಯಿತು, ಆಗಲಿಲ್ಲ. ಮತ್ತೆ ಇತ್ತೀಚೆಗೆ ಮನೆ ಹಂಚಿಕೆಯಲ್ಲಿ ಗೊಂದಲ ಆಯಿತು ಅನ್ನುವಂಥ, ವಸತಿ ಇಲಾಖೆಯಲ್ಲಿ ಸಾಕಷ್ಟು ಅಕ್ರಮ ನಡೀತು ಅನ್ನೋ ಆರೋಪ ಸೇರಿದಂತೆ ಬೇರೆ ಬೇರೆ ಆರೋಪ ಸಂದರ್ಭದಲ್ಲಿ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಮನೆಯನ್ನೇ ಕೊಡಲಿಲ್ಲ ಬಿಜೆಪಿ ಸರ್ಕಾರದವರು, ನಾವು ಈಗ ಕೊಡ್ತಿದ್ದೀವಿ ಅನ್ನುವಂಥ ಸಮರ್ಥನೆ ಕೂಡ ಸರ್ಕಾರ ಮಾಡಿಕೊಂಡಿದೆ ಅಂತ. ಹಾಗಾಗಿ ಬಹುತೇಕ ಬೇರೆ ಬೇರೆ ಪ್ರದೇಶಗಳಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ವಸತಿಗೆ ಸಂಬಂಧಪಟ್ಟಂತೆ ಇರುವಂಥ ತಾಂತ್ರಿಕ ಸಮಸ್ಯೆಗಳನ್ನ ಪರಿಹರಿಸುವಂಥದ್ದು. ಯಾಕಂದ್ರೆ ನಿವೇಶನ ಹಂಚಿಕೆ ಒಂದು ಭಾಗ, ಮನೆಗಳನ್ನ ಕಟ್ಟಿಕೊಡೋದು ಮತ್ತೊಂದು ಭಾಗ, ಎರಡೆರಡು ರೀತಿಯ ಸಮಸ್ಯೆಗಳಿತ್ತು ತಾಂತ್ರಿಕವಾಗಿ ವಸತಿ ಇಲಾಖೆಯ ವ್ಯಾಪ್ತಿಯಲ್ಲಿ. ಅವೆಲ್ಲವನ್ನು ಸರಿಪಡಿಸುವಂಥ ರೀತಿಯಲ್ಲಿ ಮನೆಗಳನ್ನು ಕೊಡ್ತೀವಿ ಅನ್ನುವಂಥ ಘೋಷಣೆಯನ್ನು ಮಾಡುವಂಥದ್ದು. ಹಾಗಾಗಿ ನಿವೇಶನ ಮತ್ತು ಮನೆ ಎರಡಕ್ಕೂ ಕೂಡ ಆದ್ಯತೆಯ ಮೇರೆಗೆ ಕೊಡ್ತೀವಿ ಅನ್ನುವಂಥದ್ದು. ಈಗಾಗಲೇ ಕೆಲವು ಮನೆಗಳನ್ನ ಕಟ್ಟುವ ಅಥವಾ ನಿರ್ಮಾಣ ಹಂತದಲ್ಲಿರುವಂಥ ಮನೆಗಳು ಇರ್ಬೋದು, ವಸತಿ ಸಮುಚ್ಚಯಗಳಿರ್ಬೋದು, ಅದು 2-3 ಟೈರ್ ಸಿಟಿ ಹಂತಕ್ಕೆ ಅಥವಾ BBMP ಅಥವಾ ಮಹಾನಗರ ಪಾಲಿಕೆ ವ್ಯಾಪ್ತಿ ಅಂತದ್ದು, ಹೀಗೆ ಬೇರೆ ಬೇರೆ ವ್ಯಾಪ್ತಿಗಳಲ್ಲಿ ಬೇರೆ ಬೇರೆ ರೀತಿಯ ಮನೆಗಳನ್ನ ಕೊಡುವಂಥದ್ದು ಇರುತ್ತೆ ವಸತಿ ಇಲಾಖೆ ಯೋಜನೆ ಅಡಿಯಲ್ಲಿ. ಹಾಗಾಗಿ ಅವೆಲ್ಲವನ್ನು ಕೂಡ ಕ್ರೋಢೀಕರಿಸಿ ಒಟ್ಟಾರೆಯಾಗಿ ಕೊಡುವಂಥ ಮನೆಗಳ ಅಂಕಿ ಸಂಖ್ಯೆ ಮತ್ತು ನಿವೇಶನಗಳ ಅಂಕಿ ಸಂಖ್ಯೆಯನ್ನು ಈಗ ಹೇಳ್ತಾ ಇರುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದನ್ನು ಅಷ್ಟೇ ವ್ಯವಸ್ಥಿತವಾಗಿ ಸಮಯಕ್ಕೆ ತಕ್ಕಂತೆ ಘೋಷಣೆ ಮಾಡಿದಂತೆ ಕೊಡಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಯಾಕಂದರೆ ಕಳೆದ ಒಂದು 7-8 ವರ್ಷಗಳಿಂದ ಸಮರ್ಪಕವಾಗಿ ಮನೆ ಮತ್ತು ನಿವೇಶನಗಳ ಹಂಚಿಕೆ ಆಗಿಲ್ಲ ಅನ್ನುವಂಥ ಆರೋಪ ಇರೋದ್ರಿಂದ ಅದನ್ನು ಒಂದೇ ವರ್ಷದ ಬಜೆಟ್ನಲ್ಲಿ ಕ್ಲಿಯರ್ ಮಾಡ್ತೀವಿ ಅನ್ನೋದು ಕೂಡ ಒಂದು ರೀತಿಯ ಸವಾಲೇ. ಆದರೆ ಎಷ್ಟರ ಮಟ್ಟಿಗೆ ಮಾಡ್ತಾರೆ ಅನ್ನುವಂಥ ಸಹಜವಾದ ಪ್ರಶ್ನೆಯನ್ನು ಈ ಒಂದು ಘೋಷಣೆ ಕೂಡ ಹುಟ್ಟಾಕುತ್ತೆ. ರೈಟ್, ಥ್ಯಾಂಕ್ ಯು ಸುಕೇಶ್ ತಮ್ಮ ಎಲ್ಲ ಮಾಹಿತಿಗೆ. ಎಲ್ಲ ಯೋಜನೆಗಳು ಅಷ್ಟೇ, ಎಲ್ಲ ಯೋಜನೆಗಳು ಕೂಡ ಯೋಜನೆ ತುಂಬ ಚೆನ್ನಾಗಿರುತ್ತೆ, ಅನುಷ್ಠಾನ ಹೇಗಾಗತ್ತೆ. ಕಳೆದ ಬಾರಿ ಅದಕ್ಕೆ ಸರ್ ಹೇಳ್ತಾ ಇದ್ರು, ಪ್ರತಿ ಕ್ವಾರ್ಟರ್ಲಿ 4 ತಿಂಗಳಿಗೆ ಒಂದು ಸರ್ತಿ ಒಂದು ರಿವ್ಯೂ ಮೀಟಿಂಗನ್ನು ಸರ್ಕಾರ ಮಾಡಬೇಕು. ಈ 4 ತಿಂಗಳಲ್ಲಿ ನಾವು ಘೋಷಣೆ ಮಾಡೋದು ಅನುಷ್ಠಾನಕ್ಕೆ ಬಂತಾ, ಬರಲಿಲ್ವಾ, ಯಾಕೆ ಬರಲಿಲ್ಲ, ಅನುದಾನದ ಕೊರತೆನಾ, ಅನುದಾನ ಕೊಟ್ಟಿದ್ರೂ ಖರ್ಚು ಮಾಡಿಲ್ವಾ, ಹೀಗೆ ಒಂದು ಮೀಟಿಂಗ್ ಆದಾಗಲೇ ನೀವು ಸಾರ್ಟ್ ಔಟ್ ಮಾಡ್ಕೊಂಬಿಟ್ರೆ ರಿವ್ಯೂ ಮೀಟಿಂಗ್ಗಳಲ್ಲೇ ಗೊತ್ತಾಗ್ಬಿಡುತ್ತೆ ನಿಮ್ಮ ಸಾಧನೆ ಏನು ಅಂತ. 1 ವರ್ಷದ ತನಕ ವೆಯ್ಟ್ ಮಾಡಿ ಕಳೆದ ಬಾರಿಯ ಬಜೆಟ್ ಈ ಸರ್ತಿ ಎಷ್ಟು ಇಂಪ್ಲಿಮೆಂಟ್ ಆಗಿದೆ ಅಂತಂದರೆ ಇಟ್ಸ್ ಆಫ್ ನೋ ವೇ ಅಂತ ಅನ್ನಿಸ್ತಾ ಇದೆ.